ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದ ಆಳ ಎಷ್ಟು ಅಗಲ ಎಷ್ಟು ಅನ್ನೋದನ್ನ ಕೆಲವು ದಿನಗಳ ಹಿಂದಷ್ಟು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿ ಕೂಡ ನಾವು ಮಾಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇದೀವಿ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದಾಖಲಾತಿಗಳು ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದು ಇಡೀ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಡೋ ಸಾಧ್ಯತೆ ಇದೆ. ಯಾವ ತಾರೀಕಿನಂದು ಯಾವ ಅಕೌಂಟ್ಗೆ ಹಣ ವರ್ಗಾವಣೆ ಅಕ್ರಮವಾಗಿ ಆಗಿದೆ ಅನ್ನೋ ಕುರಿತಂತೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಈಗ 187 ಕೋಟಿಗೂ ಅಧಿಕ ಸ್ಕ್ಯಾಮ್ ಆಗಿದೆ. ಅಂದ್ರೆ STಗಳಿಗೆ ಮೀಸಲಾಗಿದ್ದಂತಹ ದುಡ್ಡನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಹಾಕೋದ್ರ ಮೂಲಕ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಅಪವಾದ. 94 ಕೋಟಿ ಹಣ ವರ್ಗಾವಣೆ ಆಗಿದ್ದ ಎಲ್ಲ ಅಕೌಂಟ್ಗಳು ನಕಲಿ ಅನ್ನೋದು ಗೊತ್ತಾಗ್ತಾ ಇದೆ. 18 ಅಕೌಂಟ್ಗಳು ಕೂಡ ನಕಲಿ ಅನ್ನೋದು ಸಾಬೀತಾಗಿದೆ. ಇಷ್ಟು ಮಾತ್ರ ಅಲ್ಲ, 18 ನಕಲಿ ಅಕೌಂಟ್ ಕಂಪನಿಯನ್ನ ಸೃಷ್ಟಿ ಮಾಡಿ 94 ಕೋಟಿಯನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು 94 ಕ್ರೋರ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ. ಇದ್ರ ಜೊತೆಗೆ ಇನ್ನಷ್ಟು ದುಡ್ಡನ್ನ ಕೂಡ ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿರೋದು, ಅದು ಚುನಾವಣೆಗೆ ದುರ್ಬಳಕೆ ಮಾಡ್ಕೊಂಡಿರ್ತಾರ ಅಥವಾ ಯಾರ್ಯಾರು ಇದರಲ್ಲಿ ತಿಂದು ತೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಫೋರ್ಜರಿ ಡಾಕ್ಯುಮೆಂಟ್ಸ್ನ ಮೂಲಕ 94 ಕೋಟಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು ಬ್ಯಾಂಕ್ ಬರೆದಂತಹ ಪತ್ರದಲ್ಲೂ ಸ್ಪಷ್ಟವಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ಅವರು CBIಗೆ ಕೊಟ್ಟಂತಹ ದೂರಿನಲ್ಲೂ ಅದರ ಉಲ್ಲೇಖ ಆಗಿರೋದು ಸ್ಪಷ್ಟ ಆಗ್ತಾ ಇದೆ. ಫ್ರಾಡಲೆಂಟ್ ಅಂತ ಬ್ಯಾಂಕ್ಗೆ ಘೋಷಿಸಿರೋದ್ರಿಂದ ಇಷ್ಟು ಅಕೌಂಟ್ಗಳನ್ನ ಫ್ರೀಸ್ ಮಾಡೋ ಕೆಲಸ ಹಾಗೂ ಅದರ ಹಣದ ಮೂಲ, ಟ್ರಾನ್ಸಾಕ್ಷನ್ ಆಗಿರುವಂತಹ ಜೊತೆಗೆ ಈ ಬ್ಯಾಂಕ್ ಅಕೌಂಟ್ಗಳು ಸೃಷ್ಟಿಯಾದಂತಹ ಟೈಮಿಂಗ್ ಎಲ್ಲವನ್ನ ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಇನ್ನು ನಕಲಿ ಅಕೌಂಟ್ಗೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ 18 ನಕಲಿ ಕಂಪನಿಯ ಹೆಸರಲ್ಲಿ 94 ಕೋಟಿ ವರ್ಗಾವಣೆ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. 45 ಕೋಟಿ ಹಣವನ್ನ SIT ತನಿಖೆ ಮಾಡ್ತಾ ಇರಬೇಕಾದ್ರೆ ಫ್ರೀಸ್ ಕೂಡ ಮಾಡಿದೆ. ಅಂದ್ರೆ 45 ಕ್ರೋರ್ಸ್ಗೆ ಒಂದು ಡೀಟೇಲ್ಸ್ ಸಿಕ್ಕ ಬೆನ್ನಲ್ಲೇ ಅದನ್ನ ಫ್ರೀಸ್ ಮಾಡೋ ಕೆಲಸ ಆಗಿದೆ. 18 ಅಕೌಂಟ್ಗೆ ವರ್ಗಾವಣೆ ಆಗಿದ್ದ 94 ಕೋಟಿ ಹಣ ಡ್ರಾ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. 94 ಕೋಟಿಯನ್ನು ಆಲ್ರೆಡಿ ಎತ್ತಿದ್ದಾರೆ ಖದೀಮ್ರು. ಯಾರ್ಯಾರು ಪರ್ಪಸ್ ಇತ್ತಲ್ಲ, ಅಜೆಂಡಾ ಇತ್ತಲ್ಲ, ಅವರು ಆಲ್ರೆಡಿ 94 ಕೋಟಿನ ಸ್ಕ್ಯಾಮ್ ಮಾಡಿದ್ದಾರೆ. ಇನ್ನು 45 ಕೋಟಿಯ ಲೆಕ್ಕ ಸಿಕ್ಕಿರೋದ್ರಿಂದ SITಗೆ ಆ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಹಣ ಅಲ್ಲೇ ಸ್ಟಕ್ ಆಗಿದೆ. ಬಟ್ ಈ 94 ಕೋಟಿಯ ಹಣದ ಮೂಲ, ಟ್ರಾನ್ಸಾಕ್ಷನ್ ಆಗಿರುವಂತಹ ಮೂಲದ ಹಿಂದೆ ಸದ್ಯಕ್ಕೆ SIT ಅಧಿಕಾರಿಗಳು ಬಿದ್ದಿದ್ರು. ಆದರೆ ಈಗ CBIನೇ ಎಂಟ್ರಿ ಆಗಿರೋದ್ರಿಂದ SIT ತನಿಖೆ ಬಹುತೇಕ ನಿಲ್ಲುತ್ತೆ. CBI ತನಿಖೆ ಮುಂದುವರಿಯುತ್ತೆ. CBI ಈ 94 ಕೋಟಿಯ ಉರುಳು ಇನ್ನು ಯಾರ್ಯಾರಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕುತೂಹಲ, ಮತ್ತು ಇನ್ನೂ ಎಷ್ಟು ಜನ ಅರೆಸ್ಟ್ ಆಗ್ತಾರೆ ಅನ್ನೋದು ಕುತೂಹಲ. ಕಾರಣ ಈ ಪ್ರಕರಣದಲ್ಲಿ 5 ಜನ ಇಲ್ಲಿ ತನಕ ಬಂಧಿತರಾಗಿದ್ದಾರೆ. 5ಕ್ಕಿಂತ ಹೆಚ್ಚು ನಂಬರ್ಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಅನ್ನೋದು ಈ ಕ್ಷಣಕ್ಕೆ ಉಳಿತಾ ಇರುವಂತಹ ಕುತೂಹಲ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗ್ತಾ ಇದೆ. ಬಹುಕೋಟಿ ಸ್ಕ್ಯಾಮ್ನ ಆಳ ಎಷ್ಟು ಅಗಲ ಎಷ್ಟು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಸಚಿವ ನಾಗೇಂದ್ರ ಅವರ ತಲೆದಂಡ ಆಗೋದು ಫಿಕ್ಸ್. ಮಧ್ಯಾಹ್ನದಷ್ಟೊತ್ತಿಗೆ ಅವರ ರಾಜೀನಾಮೆಯ ಡೀಟೇಲ್ಸ್ ಕೂಡ ನಮಗೆ ಸಿಗಬಹುದು, ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ನೆನ್ನೆ CM ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಪೂರೈಸಿದ ಸಂಭ್ರಮ ಇತ್ತು. ಬಟ್ ಈ ಹಗರಣ ಆ ಸಂಭ್ರಮವನ್ನ ಕಿತ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ಸಿಬ್ಬಂದಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ತನಿಖೆ ಚುರುಕುಗೊಳ್ತಾ ಇರೋ ಬೆನ್ನಲ್ಲೇ CBIನಿಂದ ಕೂಡ ಪ್ರಕರಣದ ತನಿಖೆ ನಡೀತಾ ಇದೆ. ಅವರ ರಂಗಪ್ರವೇಶ ಆಗಿರೋದ್ರ ಬಗ್ಗೆ ನಾವು ಈಗಷ್ಟೇ ಹೇಳ್ತಾ ಇದ್ವಿ. 4 ಬ್ಯಾಂಕ್ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಹೇಳಿ CBI ನೋಟಿಸ್ ಅನ್ನು ಕೊಟ್ಟಿದೆ. ಬಿಕಾಸ್ ಬ್ಯಾಂಕ್ನ ಕೆಲವು ಸಿಬ್ಬಂದಿಗಳ ಶಾಮೀಲಾತಿ ಇಲ್ಲದೆ ಇಷ್ಟೊಂದು ಫೋರ್ಸ್ಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕೆಲ ಭ್ರಷ್ಟ ಅಧಿಕಾರಿಗಳು ಹಾಗೂ ಬ್ಯಾಂಕ್ನ ಕೆಲ ಸಿಬ್ಬಂದಿಗಳು ಸಾಥ್ ಕೊಟ್ಟಿರೋ ಬೆನ್ನಲ್ಲೇ ಅನುಮಾನ ಬಂದಂತಹ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ CBI ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಸೊ ಈ ನೋಟಿಸ್ ಸರ್ವ್ ಆಗಿದೆ. ಅವರು ಹಾಜರಾಗ್ತಾರೆ. ಅವ್ರ ಹತ್ರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ CBI ಅಧಿಕಾರಿಗಳು ಬಯಸ್ತಾರೆ.